ಹಾಯ್ ಮಕ್ಕಳೇ, ನಾನಿವತ್ತು ನಿಮಗೆ ಕನಸಿನ ಮಡಿಕೆ ಕಥೆನ ಹೇಳ್ತೀನಿ. ಒಂದೂರಲ್ಲಿ ಪುಟ್ಟಿ ಅಂತ ಒಂದು ಹುಡುಗಿ ಇದ್ಲು. ಅವಳು ಒಂದಿನ ಮಡಿಕೆ ತುಂಬ ಹಾಲನ್ನ ತಗೊಂಡು ಮಾರಕ್ಕೆ ಹೊರಟ್ಲು. ಹೀಗೆ ನಡೀತಾ 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 ಅವಳು ಕನಸು ಕಾಣಕ್ಕೆ ಶುರು ಮಾಡಿದ್ಲು. ಕನಸಲ್ಲಿ ಏನಾಯ್ತಂತೆ ಗೊತ್ತಾ? ಅವಳು ಅಂದ್ಕೊಂಡ್ಲು, ಓಹೋ, ಈ ಹಾಲನ್ನ ತಗೊಂಡು ಬೆಣ್ಣೆ ಮಾಡ್ಬೋದು, ಆ ಬೆಣ್ಣೆನ ಮಾರಿದ್ರೆ ದುಡ್ಡು ಸಿಗತ್ತೆ, ಆ ದುಡ್ಡಿಂದ ನಾನು ಕೋಳಿ ಕೊಂಡ್ಕೋಬೋದು, ಆಮೇಲೆ ಆ ಕೋಳಿ ಮೊಟ್ಟೆ ಇಡತ್ತೆ, ಮೊಟ್ಟೆನ ಮಾರಿದ್ರೆ ದುಡ್ಡು ಸಿಗತ್ತೆ, ಆ ದುಡ್ಡನ್ನ ತಗೊಂಡು ನಾನು ಮೇಕೆ ಕೊಂಡ್ಕೋಬೋದು. ಆಮೇಲೆ ಇಷ್ಟಕ್ಕೆ ಮುಗಿಲಿಲ್ಲ ಮಕ್ಕಳೇ ಅವಳ ಕನಸು. ಆ ಮೇಕೆ ಆಮೇಲೆ ಏನ ಮಾಡತ್ತೆ, ಮರಿಗಳನ್ನ ಹಾಕತ್ತೆ. ಆ ಮರಿಗಳನ್ನ ಮಾರಿದ್ರೆ ಇನ್ನೂ ಜಾಸ್ತಿ ದುಡ್ಡು ಸಿಗತ್ತೆ. ಆ ದುಡ್ಡನ್ನೆಲ್ಲ ತಗೊಂಡು ಹೋದರೆ ನನಗೆ ಹಸುಗಳು ಸಿಗತ್ತೆ. ಆ ಹಸುಗಳು ಹಾಲು ಕೊಡತ್ವೆ. ಆ ಹಾಲಿಂದ ನಾನು ಮತ್ತೆ ಬೆಣ್ಣೆ ಮಾಡ್ಬೋದು. ಆಮೇಲೆ ಆ ಬೆಣ್ಣೆನ ಮಾರಿದ್ರೆ ಮತ್ತೆ ಹಣ ಸಿಗತ್ತೆ. ಆ ಹಣದಿಂದ ನಾನು ಮತ್ತೆ ಕೋಳಿ ಕೊಂಡ್ಕೋಬೋದು, ಮತ್ತೆ ಕೋಳಿ ಮೊಟ್ಟೆಗಳು ಹಾಕೊಡತ್ತೆ. ಹೀಗೆ ಯೋಚನೆ ಮಾಡ್ತಾ 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 ಪುಟ್ಟಿ ಕನಸಲ್ಲೇ ಅರಮನೆ ಕಟ್ಟಕ್ಕೆ ಶುರು ಮಾಡಿದ್ಲು. ಆಮೇಲೆ ಅವಳ ಕನಸಲ್ಲಿ ಅವಳು ಹೀಗೆ ಮಾಡ್ತಾ 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 ತುಂಬ ಹಣ ಗಳಿಸಿದ್ಲಂತೆ. ತುಂಬ ಶ್ರೀಮಂತೆ ಆಗ್ಬಿಟ್ಲು ಪುಟ್ಟಿ. ಆಮೇಲೆ ಏನಾಯ್ತು, ಒಂದು ರಾಜ್ಕುಮಾರ ಅವಳ ಕನಸಲ್ಲಿ ಬಂದು ಪುಟ್ಟಿನ ಕೇಳ್ತಾನಂತೆ, ಪುಟ್ಟಿ, ನೀ ನನ್ನನ್ನು ಮದುವೆ ಆಗ್ತೀಯಾ ಅಂತ. ಆಗ ಪುಟ್ಟಿ ಸ್ವಲ್ಪ ಯೋಚನೆ ಮಾಡ್ತಾಳೆ, ಏನು ಹೇಳಿ ಅಂತ. ಆಮೇಲೆ ಏನು ಹೇಳ್ತಾಳೆ ಗೊತ್ತಾ, ಇಲ್ಲಪ್ಪ ಅಂತ ಹೇಳಿದ್ಲಂತೆ. ಆದರೆ ಮಕ್ಕಳೇ ಏನು ಗೊತ್ತಾ, ಪುಟ್ಟಿ ಬರೀ ಅವಳ ಕನಸಲ್ಲಿ ತಲೆ ಆಡಿಸ್ಲಿಲ್ಲ, ನಿಜವಾಗ್ಲೂ ತಲೆ ಅಲ್ಲಾಡಿಸ್ಬಿಟ್ಲಂತೆ. ಅಯ್ಯೋ, ಏನಾಗಿರ್ಬೋದು ಆಮೇಲೆ? ಓ, ತಲೆ ಅಲ್ಲಾಡ್ಸಿದ್ದಿಂದ ಮಡಿಕೆ ಕೆಳಗೆ ಬಿದ್ದು ಡಬಾರ್ ಅಂತ ಹೊಡೆದೋಯ್ತಂತೆ. ಅಯ್ಯೋ, ಚೂರ್ ಚೂರ್ ಆಗೋಗಿದೆ ನೋಡಿ ಮಡಿಕೆ. ಅದರಲ್ಲಿ ಇದ್ದಿದ್ದ ಹಾಲು ಚೆಲ್ಲೋಗಿದೆ. ಅಯ್ಯೋ ಪಾಪ, ಪುಟ್ಟಿಗೆ ಮಡಿಕೆನೂ ಇಲ್ಲ, ಹಾಲಿಲ್ಲ, ಹಸು ಇಲ್ಲ, ಮೇಕೆ ಇಲ್ಲ, ಕೋಳಿ ಇಲ್ಲ, ಪಾಪ ಕೊನೆಗೆ ರಾಜ್ಕುಮಾರನೂ ಇಲ್ಲ. ಓ, ಅವಳು ಕನಸಲ್ಲಿ ಕಟ್ಟಿದ ಅರಮನೆನೂ ಅಲ್ಲೇ ಮಾಯ ಆಗೋಯ್ತು ಅಂತ ಪುಟ್ಟಿ ಬೇಜಾರು ಮಾಡಿಕೊಂಡು ಮನೆ ಕಡೆ ಹೊರಟೇ ಹೋದ್ಲಂತೆ. ಅಷ್ಟೇ ಕತೆ. ಚೆನ್ನಾಗಿತ್ತಲ್ವಾ? ಇನ್ನೊಂದು ಕತೆ ಜೊತೆಗೆ ನಾನು ನಿಮ್ಮನ್ನ ಇನ್ನೊಂದು ಸತಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.